SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ಲ ಪತ್ರಿಕೋದ್ಯಮ ಆಪ್ತರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಒಂಥರ ಖುಷಿ ಆಗುತ್ತೆ. ಎ ವಿ ನೋಡಿದಾಗ ನನಗೆ ಭಾಳನೇ ಒಂಥರ ಎಮೋಷನ್ ಆಯಿತು. ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಎಫರ್ಟ್ ಇರುತ್ತೆ ಆ ಸಿನಿಮಾದಲ್ಲಿ. ಬಿಗಿನಿಂಗಿಂದ ಸಿನಿಮಾ ಸ್ಟಾರ್ಟ್ ಆದಾಗಿನಿಂದ ಕೊನೆಯವ್ರಿಗೆ ರಿಲೀಸ್ ಆಫ್ಟರ್ ರಿಲೀಸ್ ಕೂಡ ಒಂದು ಎಷ್ಟು ಜರ್ನಿ ಮಾಡಿರ್ತೀವಿ ಅನ್ನೋದು ಒಂದು ಸಣ್ಣ ಎ ವಿಯಲ್ಲಿ 10 ಮಿನಿಟ್ಸ್ ಎ ವಿಯಲ್ಲಿ ನೋಡಿದ್ವಿ. ಭಾಳ ಖುಷಿ ಆಯಿತು. ಡೆಡ್ಲಿ ಕಿಲ್ಲರ್ ಸಿನಿಮಾ ನಾನು ಕತೆ ಹೇಳಿದಾಗ ನಮ್ಮ ಅಭಯ್ ವೀರ್ ಅವರು ಓಕೆ ಎಂದು ಮತ್ತು ಪ್ರಶಾಂತ್ ಅವರು ಜೊತೆಗೂಡಿ ಆ್ಯಸ್ ಎ ಪ್ರೊಡ್ಯೂಸರ್. ಸೊ ಈ ಒಂದು ಸಿನಿಮಾ ಕ್ಯಾರಿ ಆಯಿತು. ಒಂದು ಸೂಪರ್ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಸಿನಿಮಾ ಭಾಳನೇ ಇಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ವಿ. ಸೊ ಅದಕ್ಕೆ ಆರ್ಟಿಸ್ಟ್ಗಳು ಸಪೋರ್ಟು ತುಂಬ ಚೆನ್ನಾಗಿತ್ತು. ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರ ಸಪೋರ್ಟ್ ಸೂಪರ್ ಆಗಿತ್ತು. ಅದಾದಮೇಲೆ ಸಿನಿಮಾ ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ತುಂಬಾ ಟೈಮ್ ತೊಗೊಂತು ನಮಗೆ. ಯಾಕಂದರೆ ಎಫೆಕ್ಟ್ಸ್ ತುಂಬ ಜಾಸ್ತಿ ಇತ್ತು. ಎಡಿಟಿಂಗೇ ಸುಮಾರು 2 ಮಂತ್ಸ್ ಮಾಡಿದ್ವಿ. ಅದಾದಮೇಲೆ ರಿಕಾರ್ಡಿಂಗು ಒಂದೊಂದು ರೀಲು 15 ದಿನ ಆಗೋದು, 10 ರಿಂದ 12 ದಿನ ಅಂತ ಆಗೇ ಆಗೋದು. ಸೊ ಅಷ್ಟು ಚೆನ್ನಾಗಿ ವಿನಮನಸ್ಸು ಮಾಡಿದ್ದಾರೆ. ದೀಪು ಎಡಿಟಿಂಗ್ ಎಕ್ಸ್ಟ್ರಾರ್ಡ್ನರಿ, ಮಲ್ಲಿಕಾರ್ಜುನ್ ಕ್ಯಾಮ್ರಾ ಸೂಪರ್. ಸೊ ಎಲ್ಲ ಟೆಕ್ನಿಷಿಯನ್ಸು ಅವ್ರವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ರೀತಿ ಆರ್ಟಿಸ್ಟು ನಮ್ಮ ಲೋಕೇಂದ್ರ ಸೂರ್ಯ, ಸುನಿಲ್ ಬಾಲ್ಡರ್, ಜಿತಿನ್ ನವಿ, ಪುನೀತ್ ಓಂಕಾರ್, ಆಮೇಲೆ ಆಯೇಷಾ ಅಂತ, ಹೀರೋಯಿನ್ ನಿವೀಕ್ಷಾ, ರಾಜು ಕಲ್ಕುಣಿ, ಸಂತೋಷ್ ಬಿಲ್ಲವ, ಪ್ರತಾಪ್ ಟೋನಿ, ಮೋಹನ್ನು, ಆಮೇಲೆ ನಮ್ಮ ಸ್ಟೆಂಟ್ ಆರ್ಟಿಸ್ಟ್ಗಳು ಶಂಕರ, ಧನ್ರಾಜ್, ಫೈಟರ್ಸ್ ಬಂದು ಅಯ್ಯಪ್ಪ, ಕಮಲೇಶ್, ಹನುಮಂತ ಮತ್ತು ಆನಂದ್ ನಮ್ಮ ಸ್ಟೆಂಟ್ ಆರ್ಟಿಸ್ಟು. ಈ ಥರ ಎಲ್ಲ ಟೀಮ್ ವರ್ಕ್ ಇದು ಸೂಪರ್ಬಾಗಿ ಕ್ಯಾರಿ ಆಯಿತು. ಒಂದೊಂದು ಆ್ಯಕ್ಷನ್ ಅದ್ಭುತವಾಗಿ ಬಂತು. ಸಾಂಗ್ಸ್ ಕೂಡ ತುಂಬ ನಮ್ಮ ತ್ರಿಭುವನ್ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟು. ಆಮೇಲೆ ಸಿಂಗರ್ಸು ಮಾನಸ ಹೊಳ್ಳ ಇರ್ಬೋದು, ರಾಜೇಶ್ ಕೃಷ್ಣನ್, ಸೊ ಆಮೇಲೆ ಶಶಾಂಕ್ ಶೇಷಗಿರಿ, ಹೀಗೆ ಎಲ್ಲ ಒಂದು ಟೀಮ್ ವರ್ಕ್ ಥರ ಮಾಡಿ ಓವರಾಲ್ ಔಟ್ಪುಟ್ ಎಕ್ಸ್ಟ್ರಾಂಡ್ರಿ ಬಂತು. ಅದೇ ರೀತಿ ಜನ ರಿಲೀಸ್ ಆದಾಗ ಸಿನಿಮಾನ ಸ್ವೀಕಾರ ಮಾಡಿದ್ರು. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ರಿಲೀಸ್ ಟೈಮಲ್ಲಿ ಆಮೇಲೆ ಬಿಗಿನಿಂಗಿಂದ ಅವ್ರನ್ನ ನಾನು ನೆನೆಸ್ಕೊಳ್ಬೇಕು ಈ ಸಂದರ್ಭದಲ್ಲಿ. ಸಿನಿಮಾ ಶೂಟಿಂಗ್ ಆದಮೇಲೆ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಅದಾದಮೇಲೆ ನಮ್ಮ ನವರಸ ನಾಯಕ ಜಗ್ಗೇಶ್, ಆಮೇಲೆ ಸಾಂಗ್ ರಿಲೀಸ್ ಮಾಡಿದ್ರು ಗೋಲ್ಡನ್ ಸ್ಟಾರ್ ಗಣೇಶ್, ಅವ್ರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಹಾಗೆಯೇ ನಮ್ಮ ಟ್ರೈಲರ್ ಲಾಂಚ್ ಮಾಡಿದಂಥ ರಾಗಿಣಿ ದ್ವಿವೇದಿ ಅವರು ಫುಲ್ಲು ಪ್ರಮೋಷನಲ್ ಸಪೋರ್ಟ್ ಆದರು. ಟ್ರೈಲರ್ ಲಾಂಚ್ಗೆ ಬಂದಿದ್ದರು ಮತ್ತು ಇವತ್ತು 25 ಡೇಸ್ ಸೆಲೆಬ್ರೇಷನ್ಗೂ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಸೊ ಆಮೇಲೆ ಪ್ರಮೋಷನ್ಸ್ ಟೈಮಲ್ಲಿ ನಮಗೆ ಅವರ ಒಂದು ವಿಡಿಯೋಸ್ ಕೊಟ್ಟರು, ಬೈಟ್ಸ್ ಕೊಟ್ಟರು. ಸೊ ಅದರಲ್ಲಿ ಡೈಲಾಗಿಂಗ್ ಸಾಯಿ ಕುಮಾರ್, ಆಮೇಲೆ ಆ್ಯಕ್ಟರ್ ಅನಿರುದ್ಧ್, ಆಮೇಲೆ ನಮ್ಮ ಪೊಲೀಸ್ ಸ್ಟೋರಿ ಖ್ಯಾತಿಯ ಕಾಳನಾಟ ಸತ್ಯಪ್ರಕಾಶ್, ಆಮೇಲೆ ಕೆಂಪೇಗೌಡ ಸಿನಿಮಾದ ವಿಲನ್ ಆರುಮುಗ ರವಿಶಂಕರ್, ಡಾರ್ಲಿಂಗ್ ಕೃಷ್ಣ, ಆಮೇಲೆ ನಾಯಕ ನಟ ಪ್ರಥಮ್, ಮನ್ಮೋಹನ್ ರಾಯ್ ಅವರು ಪೋಷಕ ನಟರು. ಅದಾದಮೇಲೆ ನಟರಾಜ್ ಅಂತ ಅವರು ಹೀರೋ, ಅವರು ನಮ್ಮ ಸತ್ಯಪ್ರಕಾಶ್ ಅವ್ರ ಸನ್ ನಟರಾಜ್, ನಮ್ಮ ಹಿರಿಯ ನಟ ದೊಡ್ಡಣ್ಣ ಅವರು, ಹೀಗೆ ಹಲವಾರು ನಮಗೆ ಆ ಸಂದರ್ಭದಲ್ಲಿ ಪ್ರಮೋಷನ್ಸ್ಗೆ ಹೆಲ್ಪ್ ಮಾಡೋರು. ಸೊ ಒಂದು ಸಿನಿಮಾ ಅಂದರೆ ಎಷ್ಟು ಇರುತ್ತೆ. ಸೊ ಅದು ನಿಜವಲ್ಲೂ ಭಾಳ ಖುಷಿ ಆಗುತ್ತೆ. ಇವಾಗ ಒಂದು ನಮಗೆ ನಿಜವಲ್ಲೂ ಉತ್ತರ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ಒಂದು ತುಂಬಾ ನಾವು ಆ್ಯಕ್ಚುಲಿ ಒಂದು ಲೆವೆಲ್ಗೆ ಹೋಗುತ್ತೆ ಅಂದ್ಕೊಂಡ್ವಿ. ಸೊ ಅದನ್ನು ಮೀರಿ ಈಗ ರನ್ ಆಗ್ತಿರೋದು ಭಾಳ ಖುಷಿ ಆಗ್ತಾ ಇದೆ. ನಿಜವಲ್ಲೂ ನಮ್ಮ ಕರ್ನಾಟಕದ ಆಡಿಯನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಚಿತ್ರನ ಗೆಲ್ಲಿಸಿದ್ದಕ್ಕೆ. ಸೊ ಪತ್ರಿಕೋದ್ಯಮ ಬಿಗಿನಿಂಗಿಂದ ನಮ್ಮ ಪತ್ರಿಕಾ ಮಿತ್ರರು, ಮೀಡಿಯಾ, ಆಮೇಲೆ ನಮ್ಮ ನಾಗೇಂದ್ರ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ ಬಿಗಿನಿಂಗಿಂದ ಇಲ್ಲಿವರೆಗೂ. ಆಮೇಲೆ ನಮಗೆ ಸಿನಿಮಾ ಬಿಗಿನಿಂಗಿಂದ ಇಲ್ಲಿವರೆಗೂ ನಮ್ಮ ಜೊತೆ ಜರ್ನಿ ಮಾಡಿದ್ದು ಋತು ಚೈತ್ರ, ನಮ್ಮ ಲೋಕೇಂದ್ರ ಅವರ ವೈಫ್, ಮತ್ತು ರಂಜನ್ ಹಾಸನ್ ಅವರು ಕೂಡ ಬಿಗಿನಿಂಗಿಂದ ಇಲ್ಲಿವರೆಗೂ ನಮ್ಮ ಜೊತೆ ಸಪೋರ್ಟ್ ಮಾಡಿಕೊಂಡು ಸೊ ಜರ್ನಿ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಸೊ ನಾಗೇಂದ್ರ ಅವರು, ಆಮೇಲೆ ಪ್ರೆಸ್ ಮೀಡಿಯಾ ಬಿಗಿನಿಂಗಿಂದ ಇಲ್ಲಿವರೆಗೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಾವು ಟೀಸರ್ ಲಾಂಚಿಂದ ಇಲ್ಲಿವರೆಗೂ
ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೂ. ಸೊ ಒಂದು ಖುಷಿ ಆಗುತ್ತೆ. ಸೊ ಇದೇ ಒಂದು ಖುಷಿಯಲ್ಲಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಅದು ಅಭಯ್ಗೂ ಗೊತ್ತಿಲ್ಲ. ಸೊ ಅಭಯ್ದು ಒಂದು ಸಿನಿಮಾ ನೆಕ್ಸ್ಟ್ ಇಮಿಡಿಯೇಟ್ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದ್ರ ಡೀಟೇಲ್ಸ್ ಆದಷ್ಟು ಬೇಗ ನಾನು ಇಷ್ಟರಲ್ಲೇ ಕೊಡ್ತೀನಿ. ಅಭಯ್ ಒಂದು ಸಿನಿಮಾ ಓಕೆ ಆಗ್ತಾಯಿದೆ. ಸೊ ನಿಮ್ಮ ಜೊತೆ, ಯಾಕಂದರೆ ಆ್ಯಕ್ಚುಲಿ ಅಭಯ್ ತುಂಬಾ ಕಂಫರ್ಟಬಲ್ ಆರ್ಟಿಸ್ಟು. ಕರೆಕ್ಟ್ ಟೈಮ್ಗೆ ಸ್ಪಾಟಿಗೆ ಬರ್ತಾರೆ. ಅಂದರೆ ನಾನು ಆ್ಯಕ್ಚುಲಿ ಮಾರ್ನಿಂಗ್ ಬೇಗ ಶೂಟಿಂಗ್ ಮಾಡೋ ಅಭ್ಯಾಸ ನಾನು. ಸೊ 7 o'clock ಶಾರ್ಟ್ ಸ್ಟಾರ್ಟ್ ಆಗಬೇಕು ನನಗೆ. ಸೊ ಅವ್ರು ಕರೆಕ್ಟಾಗಿ 6:30 ಬಂದು ಮೇಕಪ್ ಹಾಕೊಂಡು 6 ಮಕ್ಕಳು ರೆಡಿ ಇರೋರು. ಸೊ ಕಂಫರ್ಟಬಲ್ ಆರ್ಟಿಸ್ಟು ಅವರು. ನಾನು ಏನು ಹೇಳಿದ್ರು ಅದನ್ನು ಇಮಿಡಿಯೇಟಾಗಿ ಕ್ಯಾಚ್ ಮಾಡ್ಕೊಂಡು ಅದನ್ನು ನಾನು 50% ಅಂದರೆ ಅವರು 100% ಕೊಡೋರು. ಸೊ ಆ ಥರ ಒಂದು ಡೆಡಿಕೇಶನ್ ನನಗೆ ಭಾಳ ಖುಷಿ ಆಯ್ತು. ಅಭಯ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಇನ್ನೊಂದು ಸಿನಿಮಾ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಡೀಟೇಲ್ಸ್ ಏನಂತ ಶಾರ್ಟ್ಲಿ ನಾನು ಹೇಳ್ತೀನಿ ಖಂಡಿತ. ಸೊ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ 25 days ಸೆಲೆಬ್ರೇಷನ್ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಜನತೆಗೆ ನಮ್ಮ ಸಿನಿಮಾ ನೋಡಿದಂಥ ಎಲ್ಲರಿಗೂ, ನೋಡದಿರೋರು ಕೂಡ ಈಗ 100% ನೋಡ್ರಿ ಸಿನಿಮಾನ. ಹಾಗೆಯೇ ಮೀಡಿಯಾದವ್ರಿಗೆ ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲ ಆರ್ಟಿಸ್ಟ್ಗೆ, ಸೊ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನನ್ನ ಮಿತ್ರರಿಗೆ, ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ಇವರು ನಮ್ಮ ಈ ಒಂದು ಸಂದರ್ಭದಲ್ಲಿ ಅವರ ಹೆಸರು ಹೇಳ್ಬಿಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಚೀಫ್ ಗೆಸ್ಟ್ ಆಗಿ ಬಂದಂಥ ರಾಗಿಣಿ ದ್ವಿವೇದಿಯವರು, ಆಮೇಲೆ ಇನ್ನು 5 ನಿಮಿಷದಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡಿರೋ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು AVR ಗ್ರೂಪ್ಸು ಅವರು 5 ನಿಮಿಷ ಜಾಯ್ನ್ ಆಗ್ತಾರೆ. ಆಮೇಲೆ ರಘು ಭಟ್ ಅವ್ರು ಬಂದಿದ್ದಾರೆ. ರಘು ಭಟ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ನಮ್ಮ ರವಿಚೇತನ್, ನಮ್ಮ ಆತ್ಮೀಯರು, ಬಿಗಿನಿಂಗಿಂದ ಇಲ್ಲಿವರೆಗೂ ತುಂಬ ಸಪೋರ್ಟಿವ್ ಆಗಿ ಅವರು ಕೂಡ ನಮಗೆ ಸಪೋರ್ಟಿವ್ ಆಗಿ ಡೆಡ್ಲಿ ಕಿಲ್ಲರ್ ಸಿನಿಮಾಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ನಾಗರಬಾವಿ ಜಗ್ಗಿ ಅವರು ಬಂದಿದ್ದಾರೆ ಅನ್ಸುತ್ತೆ, ಎಲ್ಲೋ ಇದ್ದಾರೆ, ಬಂದ್ಬಿಡ್ತಾರೆ. ಆಮೇಲೆ ರಂಜನಾಸ್ ಅವರು ಫುಲ್ ಸಪೋರ್ಟ್ ನಮಗೆ. ಅವ್ರು ಭಾಳನೇ ಕೋಪರೇಟ್ ಆ್ಯಂಡ್ ಸಪೋರ್ಟ್ ಡೆಡ್ಲಿ ಕಿಲ್ಲರ್ಗೆ ಬಿಗಿನಿಂಗ್ ಅವ್ರ ಸಿನಿಮಾ ಅಂದ್ಕೊಂಡೆ ಅವ್ರು ನಮಗೆ ಜೊತೆಲಿದ್ದಾರೆ. ಅದೇ ರೀತಿ ಸೊ ಎಲ್ಲರೂ ಒಂದು ಸಪೋರ್ಟಿವ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಮತ್ತೆ ಮುಂದುವರಿಸಿ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಮಾಸ್ಟರ್. ತುಂಬಾನೇ ಎಮೋಷನಲ್ ಎಲ್ಲರಿಗೂ ಇವತ್ತಿನ ದಿವಸ ಈ ಸಂಭ್ರಮ ಆಚರಣೆಗಾಗಿ ಬಂದಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ರಾಗಿಣಿ ಮೇಡಮ್, ಸ್ಪೆಷಲ್ ವೆಲ್ಕಮ್ ಟು ಯು. ಪ್ರತಿಯೊಬ್ಬರು ಆರ್ಟಿಸ್ಟು, ಟೆಕ್ನಿಷಿಯನ್ಸು ಹಾಗೂ ಹಿಂತೆರೆಯಲ್ಲಿ ಇರುವಂಥ ಪ್ರತಿಯೊಂದು ನಮ್ಮ ಪಿಕ್ಚರ್ಗೆ ಸಹಕಾರ ಮಾಡಿದಂಥ ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದಾರೆ. ಪಿಕ್ಚರ್ ಜರ್ನಿ ಐ ಥಿಂಕ್ ಇವತ್ತು ಕಂಪ್ಲೀಟ್ ಆಗುತ್ತೆ ಅನ್ಸುತ್ತೆ ನನಗೆ. ಇಲ್ಲಿ ಮಟ್ಟ ಮಾತಾಡಿದ್ದೀನಿ, ಎಲ್ಲನೂ ಹಿಂದಿನ ಪ್ರತಿಯೊಂದು ವಿಷಯ ಮಾತಾಡಿದ್ದೇನೆ. ಪಿಕ್ಚರು ಒಂದು ಕನಸು. ಆ ಕನಸು ನೆನೆಸಾಗಬೇಕಂದ್ರೆ ಜನ ಪಿಕ್ಚರ್ ನೋಡಿದಾಗೆ ಅದು ನೆನೆಸಾಗೋದು. ಸೊ ಈ ಕನಸನ್ನ ನೆನೆಸಾಗಿದೆ ಅಂಥೇಳಿ ಇಲ್ಲಿ ಮಟ್ಟ ನನಗೆ ಅನಿಸಿದೆ. ಬರುವಂಥ ದಿವಸದಲ್ಲಿ ಇನ್ನಷ್ಟು ಚಿತ್ರಗಳನ್ನು ಮಾಡಬೇಕನ್ನೋಂಥ ಹುಮ್ಮಸ್ಸು ಇಟ್ಕೊಂಡೇ ಮುಂದಿನ ಹೆಜ್ಜೆಗಳನ್ನು ಇಡ್ತಾ ಇದ್ದೇನೆ. ಈಗ ಮಾತಾಡೋಕ್ಕೆ ಮಾತಿಲ್ಲ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಜಾಯ್ನಿಂಗ್ ದಿಸ್ ಒಕೇಶನ್. ಪ್ರತಿಯೊಂದು ಏನು ಇಲ್ಲಿ ಮಟ್ಟ ನಡೆದಂಥ ಏನು ಪ್ರೊಡಕ್ಷನ್ ಇರಲಿ, ಪ್ರೀ ಪ್ರೊಡಕ್ಷನ್ ಇರಲಿ, ಪೋಸ್ಟ್ ಪ್ರೊಡಕ್ಷನ್ ಇರಲಿ, ರಿಲೀಸ್ ಇರಲಿ, ಪಬ್ಲಿಸಿಟಿ ಸೆಕ್ಷನ್ ಇರಲಿ, ಪ್ರತಿಯೊಂದು ನಾನು ನೋಡ್ಕೊಂಬಂದಿದ್ದೇನೆ. ಐ ಆಮ್ ನಾಟ್ ಪ್ರಿಪೇರ್ಡ್ ಆ್ಯಕ್ಚುಲಿ. ಐ ವಾಸ್ ನಾಟ್ ವೆಲ್, ಸೊ ಐ ಕೇಮ್ ಡೌನ್ ಟುಡೇ ಹಿಯರ್ ಮಾರ್ನಿಂಗ್. ಸೊ ಥ್ಯಾಂಕ್ ಯು ಎವ್ರಿ ಒನ್. ಐ ಕ್ಲೋಸ್ ಅಪ್ ದಿ ಟಾಪಿಕ್ ಅಟ್ ದಿ ಎಂಡ್ ಆಫ್ ದಿ ಜರ್ನಿ. ಐ ಕಮ್ ಅಪ್ ವಿತ್ ಇಟ್. ಥ್ಯಾಂಕ್ ಯು. ಸಿನಿಮಾ ಓಡೋದು, ಅದು ಮಾಸ್ಟರ್ ಡೈರೆಕ್ಷನ್ ಅಲ್ಲಿ ಅಭಯ್ ಅವ್ರ ಹೀರೋ ಆಗಿ ಹೇಗೆ ಅನಿಸ್ತು? ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವೇದಿಕ್ ಅವರೇ. ಸೊ ಮೊನ್ನೆ ಕಾಲ್ ಮಾಡಿದ್ರು, ಈ ಥರ 25 days ಇದೆ ಅಂತ ಹೇಳಿದ್ರೆ, ನನ್ನ ಡೈರೆಕ್ಷನ್ ಯಾರ್ದು ಅಂತ ಕೇಳಿದೆ. ನಾವೆಲ್ಲ ಮಾಸ್ಟರ್ನ ಚಿಕ್ಕದಿರೋಂಗೆ ನೋಡಿಕೊಂಡು ಬೆಳೆದಿರೋರು. ಅವ್ರ ಫೈಟ್ ಹೇಳಿದ್ರೆ ತುಂಬ ಇಷ್ಟ. ಇವತ್ತು ಅವ್ರ ಡೈರೆಕ್ಷನ್ 25 days ಆಗಿದೆ. ಇದು 100 days ಆಗಲಿ. ಇದರಲ್ಲಿ ನಡೆಸಿರೋ ಎಲ್ಲ ಆರ್ಟಿಸ್ಟು, ಟೆಕ್ನಿಷಿಯನ್ಸ್ಗೆ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ರಘು ಸರ್, ಧನ್ಯವಾದಗಳು. ರವಿಚೇತನ್ ಸರ್, ನಮ್ಗೆ ಯಾವಾಗಲೂ ಖಡಕ್ ವಿಲನ್ ಆಗಿ ಸ್ಕ್ರೀನ್ ಮೇಲೆ ನೋಡೋ ಅಭ್ಯಾಸ. ಇತ್ತೀಚೆಗೆ ರಿಯಾಲಿಟಿ ಶೋ ಅಲ್ಲಿ ಒಳ್ಳೆ ಕುಕ್ ಅಂತ ಕೂಡ ಪ್ರೂವ್ ಮಾಡಿದ್ದಾರೆ. ಅಲ್ಲೊಂದು ಹಾಸ್ಯ ಪ್ರಜ್ಞೆ ಕೂಡ ನಮಗೆ ಗೊತ್ತಾಗಿದೆ. ರವಿ ಸರ್, ಟ್ರೈಲರ್ ಲಾಂಚ್ ಅಲ್ಲೂ ನೀವಿದ್ರಿ, ಇವತ್ತು ಸಕ್ಸಸ್ ಮೀಟ್ ಅಲ್ಲೂ ತಾವಿದ್ದೀರಿ, ಎಷ್ಟು ಖುಷಿ ಇದೆ. ಬಿಗಿನಿಂಗ್ ಇಂದ ನಮ್ಮ ಜೊತೆ ಇದ್ದಾರೆ ರವಿಚೇತನ್. ಅದನ್ನೇ ಹೇಳ್ಬೇಕು ಅಂತ ಇದ್ದೆ. ಸೊ ಮಾಸ್ಟ್ರು ಎಲ್ಲೆಲ್ಲಿ
ಹೋಗ್ತಾರೆ ಅಲ್ಲಿ ನಮ್ಗೆ ಕರಿತಾನೆ ಇರ್ತಾರೆ. ಅದು ಈ ಸಿನಿಮಾಲಿ ಕೆಲಸ ಕೊಡಲಿಲ್ಲ ಅಷ್ಟೇ. ಅಲ್ಲಿ ಈ ಮುಂದಿನ ಸಿನಿಮಾ ಅನೌನ್ಸ್ ಮಾಡ್ತಾ ಇದ್ದಾರೆ, ಅದು ಕೆಲಸ ಕೊಡಬೇಕು. ಓಕೆ ಓಕೆ. ಸೊ ಒಂದು ಮಾಸ್ಟರ್ ಬಗ್ಗೆ ಹೇಳಬೇಕು ಅಂದರೆ ಈಸ್ ಎ ಲೆಜೆಂಡ್. ಅವ್ರ ಡೈರೆಕ್ಷನ್ ನಾವು ಮಾತಾಡೋಂಗೆ ಇಲ್ಲ. ಯಾಕಂದರೆ 25 ಡೇಸ್ ಒಂದು ಸಿನಿಮಾ ಈ ಟೈಮಲ್ಲಿ ಓಡೋದು ಅಂದರೆ ಇದು 100 ಡೇಸ್ ಓಡೋ ಲೆಕ್ಕನೇ ಇದು. ಯಾಕಂದರೆ ಇತ್ತೀಚಿನ ಕನ್ನಡ ಇಂಡಸ್ಟ್ರಿ ನಿಮ್ಗೆ ಗೊತ್ತಿದೆ ಏನು ಎಷ್ಟು ಪ್ರಾಬ್ಲಮಲ್ಲಿದೆ ಅಂತ. ಬಟ್ ಅಂಥವ್ರಲ್ಲಿ 25 ಡೇಸ್ ಓಡೋದು ಇಟ್ಸ್ ಜಸ್ಟ್ ಲೈಕ್ 100 ಡೇಸ್ ಅಂತ. ಬಟ್ ಈ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಸರ್. ಈ ಸಿನಿಮಾ ನೀವು ನನಗೆ ತೋರಿಸಿದ್ರಿ, ನಾನು ಆವಾಗಲೇ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತಂದೆ. ಆ್ಯಂಡ್ ನಾನು ಒಂದು ಖುಷಿ ಅಂತಂದರೆ ನಮ್ಮ LCC ಟೀಮ್, ಕ್ರಿಕೆಟ್ ಟೀಮ್ ಇದೆ ನಮ್ಮದು. ಮಾಸ್ಟರ್ನ ಒಂದು ಟೀಮ್ ಕ್ಯಾಪ್ಟನ್, ನಾನು ಒಂದು ಟೀಮ್ ಕ್ಯಾಪ್ಟನ್, ಗೋಲ್ಡನ್ ಸ್ಟಾರ್ ಗಣೇಶ್ ಒಂದು ಟೀಮ್ ಕ್ಯಾಪ್ಟನ್. ಸೊ 3 ಟೀಮ್ನು ಸೇರಿಸಿ ಎಲ್ಲರನ್ನೂ ಒಂದು ಆರಿಸಿರೋದು ಅಂತಲೇ ಬರ್ತಾಯಿದೆ, ಅವಕಾಶ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಭಾಳ ಸಾರಿ ವಾಟ್ ಟು ಡೂ ಟು ಮೇಂಟೈನ್ ಮೈ ಫಿಸಿಕ್. ಸೊ ಅದು ಎಲ್ಲರಿಗೂ ಅವಕಾಶ ಕೊಟ್ಟರು, ಅದು ನನಗೆ ಭಾಳ ಖುಷಿ ಆಯಿತು. ಅಂದರೆ ಹೊಸ ಹೊಸ ಪ್ರತಿಭೆಗಳನ್ನ ತರ್ತಾ ಇರ್ತಾರೆ. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಅದರಲ್ಲೂ 25 ಡೇಸ್ ಆಗಿರೋದು ನನಗೆ ಇನ್ನೂ ಖುಷಿ ಇದೆ. ಅದು ನಮ್ಮ LCC ಹುಡುಗರು ಎಲ್ಲರೂ ಸೇರಿ ಒಂದು 25 ಡೇಸ್ ಮಾಡಿದ್ದಾರೆ, ನನಗೆ ಭಾರಿ ಖುಷಿ ಇದೆ. ಆ್ಯಂಡ್ ಅಫ್ಕೋರ್ಸ್ ಹೀರೋ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಜೊತೆ ಒಂದು ಮ್ಯಾಚ್ ಆಡಿದರು ದುಬೈಲೆಲ್ಲ, ರೈಟ್. ಸೊ ಗುಡ್ ಹ್ಯೂಮನ್ ಬೀಯಿಂಗ್, ಉತ್ತರ ಕರ್ನಾಟಕ, ಅದೊಂದು ಭಾರಿ ಖುಷಿ ಇದೆ. ಆ್ಯಂಡ್ ಪ್ರಶಾಂತ್ ಸರ್, ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್. ಈ ಟೈಮಲ್ಲಿ 25 ಡೇಸ್ ಆಗೋದು ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್. ಸೊ ನಿಮ್ಮಂಥ ನಿರ್ಮಾಪಕರು ಇನ್ನೂ ಹೆಚ್ಚಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ಸೊ ಅನ್ನದಾತರು ಎಲ್ರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಸೆಕೆಂಡ್ ಸಿನಿಮಾ ಅನೌನ್ಸ್ ಮಾಡ್ತಿದ್ದಾರೆ, ಅದು ಕೂಡ 25 ದಿವಸ ಓಡಲಿ. ಯಾಕಂದರೆ ಈಗ 25 ದಿವಸ ಓಡಿದೇ ಹೆಚ್ಚು, 100 ದಿವಸ ಓಡ್ದಂಗೆ ಲೆಕ್ಕ. ಅಫ್ಕೋರ್ಸ್ ಕಮಾನ್ ಮಾಸ್ಟರ್, 100 ದಿವಸ ಓಡಲೇಬೇಕು. ಬಟ್ ಮಿನಿಮಮ್ ಗ್ಯಾರಂಟಿ ಅಂತ ಹೇಳ್ತಾ ಇರಲ್ಲ, ಹಾಗೆ 25 ಡೇಸ್ ಫಾರ್ ನಿರ್ಮಾಪಕರಿಗೆ ಸೇಫ್ ಆಗಲಿಕ್ಕೆ. ಸೊ ಮಾಸ್ಟರ್ ಮಾಡೋ ಸಿನಿಮಾಗಳು 100 ದಿವಸ ಓಡಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರವಿಚೇತನ್ ಸರ್, ಥ್ಯಾಂಕ್ ಯು ರಘು ಭಟ್ ಸರ್, ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು. ಬಂದಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ. ಸಾರಿ, ನಾನು ಸ್ವಲ್ಪ ಲೇಟ್ ಆಯಿತು, ಟ್ರಾಫಿಕಲ್ಲಿ ತಗಲಾಕೊಂಡಿದ್ದೆ, ದಯವಿಟ್ಟು ಕ್ಷಮಿಸಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬ ಒಂಥರ ಖುಷಿ ಆಗ್ತಾಯಿದೆ. ಡೆಡ್ಲಿ ಥ್ರಿಲ್ಲರ್, ಡೆಡ್ಲಿ ಕಿಲ್ಲರ್ ಅನ್ನೋ ಈ ಮೂವಿಯಲ್ಲಿ ನಟಿಸಿರುವಂಥ ಅಭಯ್ ಅವ್ರಿಗೆ, ಮತ್ತು ಪ್ರೊಡಕ್ಷನ್ ಮಾಡಿರುವಂಥ ಪ್ರಶಾಂತ್ ಸರ್ ಅವ್ರಿಗೆ, ಮತ್ತು ಮಂಜನ ಬಗ್ಗೆ ನಾವೇನು ಹೇಳೋಂಗಿಲ್ಲ. grand success ge my heartfelt wishes. I'm hoping that many more movies like this will become 25 days, 50 days, 75 days, 100 days. ನಮ್ಮ ಚಿತ್ರರಂಗ ವಾಪಸ್ 100 ಡೇಸ್ ಹೋಗಬೇಕು ಅನ್ನೋದೊಂದು ತುಂಬ ಆಸೆ ಇದೆ ನನಗೆ. ಸೊ ಐ ವಿಶ್ this team great success and many more films that are coming up in the near future great success. Thank you. ಥ್ಯಾಂಕ್ ಯು ಅರವಿಂದ್ ವೆಂಕಟೇಶ್ ರೆಡ್ಡಿ ಸರ್, ಧನ್ಯವಾದಗಳು ತಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಅಂಡ್ ರಾಗಿಣಿ ಮೇಡಮ್ ಪ್ಲೀಸ್. ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೆ, ಎಲ್ಲ ಮೀಡಿಯಾವ್ರಿಗೆ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. It gives me a lot of happiness, a lot of pride, a lot of joy standing here on stage today celebrating Abhay, Master, the whole team. ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾವುದೋ ಒಂದು ಕನ್ನಡ ಸಿನಿಮಾ, ಸ್ಪೆಷಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಸ್ಯಾಂಡಲ್ವುಡ್ ಸಿನಿಮಾಗಳು ಚೆನ್ನಾಗಾದರೆ, ತುಂಬ ಒಳ್ಳೆ ರೀತಿಯಲ್ಲಿ ಹೊಸೊಬ್ಬರು ಒಂದು ಒಳ್ಳೆ ರೀತಿಯಲ್ಲಿ ಎಕ್ಸೆಪ್ಟೆನ್ಸ್ ಸಿಕ್ಕಿದ್ರೆ, ಯಾವುದೋ ಸಿನಿಮಾಗೆ ಎಕ್ಸೆಪ್ಟೆನ್ಸ್ ಮತ್ತು ಈ ಥರ ಪ್ರೀತಿ ಪ್ರೋತ್ಸಾಹ ಸಿಕ್ಕಿದ್ರೆ ತುಂಬಾ ಹೆಮ್ಮೆ ಅನಿಸುತ್ತೆ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಇಂಡಸ್ಟ್ರಿಯಲ್ಲಿ ವಿ ಆರ್ ಆಲ್ ಹೋಮ್ ಗ್ರೋನ್ ಪೀಪಲ್. ಈ ಸ್ಟೇಜ್ ಮೇಲೆ ನಿಂತಿರೋದು ಪ್ರತಿಯೊಬ್ಬ ಆರ್ಟಿಸ್ಟ್, ಟೆಕ್ನಿಷಿಯನ್ ಆ್ಯಂಡ್ ಪ್ರತಿಯೊಬ್ಬರು ಪರ್ಸನ್. ಐ ಥಿಂಕ್ ಈ ಸ್ಟೇಜ್ ಮೇಲೆ ಇರೋದು ಅಥವಾ ಈ ಪಾರ್ಟ್ ಆಫ್ ದ ಟೀಮ್ ಅವರು ಈ ರೂಮಲ್ಲಿ ಇರೋದು, ಆಲ್ ಆಫ್ ಅಸ್ ಆರ್ ವಿ ಹ್ಯಾವ್ ಗ್ರೋನ್ ಡೇ ಬೈ ಡೇ. ಅಂದರೆ ಪ್ರತಿಯೊಂದು ದಿನ ಕಷ್ಟಪಟ್ಟು ಕ್ಷಮಪಟ್ಟು ತುಂಬಾ ಒಂದೊಂದು ದಿನ ಹಾರ್ಡ್ ವರ್ಕ್ ಮಾಡಿ ನಾವು ಎಲ್ಲರೂ ಈ ವೇದಿಕೆ ಮೇಲೆ ನಿಂತ್ಕೊಂಡಿರೋದು. ನಾನು 2010 ಐ ವಾಸ್ ಅ ನ್ಯೂ ಕಮರ್. ಐ ಹ್ಯಾಡ್ ನೋ ಬ್ಯಾಕ್ಗ್ರೌಂಡ್ಸ್, ಐ ಹ್ಯಾಡ್ ನೋ ಗಾಡ್ ಫಾದರ್ಸ್, ಐ ಹ್ಯಾಡ್ ನೋಬಡಿ ಟು ಟೆಲ್ ಮಿ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಪ್ರತಿಯೊಂದು ದಿನ ಒಂದೊಂದು ಹೆಜ್ಜೆ ತಗೊಂಡು ಮುಂದೆ ಬಂದು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀನಿ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರೋದ್ರಿಂದ. ಆ್ಯಂಡ್ ಇಲ್ಲಿ ಅಭಯ್ ಹ್ಯಾಸ್ ಆಲ್ಸೋ ಹ್ಯಾಡ್ ದ ಸೇಮ್ ಜರ್ನಿ. ಯಾರು ನೋ ಬ್ಯಾಕ್ಗ್ರೌಂಡ್ಸ್,
ನೋ ಗಾಡ್ ಫಾದರ್ಸ್, ನೋ ಸಪೋರ್ಟ್. ಆದರೂ ನಮ್ಮ ಜನತೆ, ನಮ್ಮ ಆಡಿಯನ್ಸಸ್, ನಮ್ಮ ಇಂಡಸ್ಟ್ರಿ ಪ್ರೀತಿ ಪ್ರೋತ್ಸಾಹದಿಂದ ಅವರು ಇಲ್ಲಿ ನಿಂತಿರೋದು. ಅರವಿಂದ್ ಅವರು ಹಂಗೆ ಇರೋದು. ಅವರು ಎಂಪೈರ್ ಅವ್ರದ್ದೇ ಆದಂಥ ಶ್ರಮದಿಂದ ಒಂದೊಂದು ದಿನ ಹಾಡುವ ಕಷ್ಟಪಟ್ಟು ಮಾಡಿರೋದು. ಮಂಜು ಮಾಸ್ಟರ್ ಆಲ್ಸೋ ಇಸ್ ಡನ್ ಎವ್ರಿ ಡೇ ಈಸ್ ವರ್ಕ್ಡ್ ಆ್ಯಂಡ್ ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಆದಮೇಲೆ ಅವರು ಬಂದು ಇಲ್ಲಿ ನಿಂತಿರೋದು. ಪ್ರಶಾಂತ್ ಅವರು ಹೊಸೊಬ್ರು. ಇಲ್ಲಿ ಇರೋರು ಎಲ್ಲರೂ ಆಲ್ ಆಫ್ ದೆಮ್ ಅವ್ರವ್ರದ್ದೇ ಆದಂಥ ಒಂದೊಂದು ಜರ್ನಿ, ಒಂದೊಂದು ಸ್ಟೋರಿ ಹೇಳೋಕ್ಕೆ ಹೇಳಿಬಿಟ್ಟು ಮಾಡಿಬಿಟ್ಟು ಕಷ್ಟಪಟ್ಟು ಇಲ್ಲಿ ಈ ಸ್ಟೇಜ್ ಮೇಲೆ ನಿಂತ್ಕೊಂಡಿರೋದು. ಸೊ ಐ ಥಿಂಕ್ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಲೈಫಲ್ಲಿ ಏನು ಮಾಡಿದ್ರು ನಾವು ಯಾವುದೋ ಒಂದು ಗಿವ್ ಅಪ್ ಮಾಡಲ್ಲ ಅಂತ ಒಂದು ಸ್ಪಿರಿಟ್, ಒಂದು ಮೋಟಿವಿಂದ ಮಾಡಿದ್ರೆ ಯು ವಿಲ್ ಅಚೀವ್ ಸಮಥಿಂಗ್ ಆರ್ ದಿ ಅದರ್ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಸೇ ದ್ಯಾಟ್ ಒಂದು ಹೊಸ ಟೀಮ್ ಆಗಿ, ಒಂದು ಹೊಸ ಪರ್ಸನ್ ಆಗಿ, ಆ್ಯಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಇಂಡಸ್ಟ್ರಿಗೆ ಬರ್ತೀರಾ ಅಂದರೆ ದಯವಿಟ್ಟು ಒಂಚೂರು ಪೇಷನ್ಸ್ ಇಟ್ಕೊಳ್ಳಿ, ಒಂಚೂರು ಶ್ರಮ ಮಾಡಬೇಕು ಅಂತ ಒಂದು ಮನಸ್ಸಿಟ್ಕೊಳ್ಳಿ. ಯಾಕಂದರೆ some people achieve success overnight, some people take time to achieve success, but that doesn't define you as a person. What defines you as a person is the consistency that you maintain and the journey that you do. So ಯಾವತ್ತೂ ಒಂದು ಗಿವ್ ಅಪ್ ಮಾಡಲ್ಲ ಅಂತ ಒಂದು ಸ್ಪಿರಿಟಿಂದ ಮುಂದೆ ಹೋದರೆ ಸಕ್ಸಸ್ ಸಿಗತ್ತೆ. ಚೂರು ಟೈಮ್ ಆದ್ರೂ ಸಿಗತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಭಯ್, ಐ ರಿಯಲಿ ಆಮ್ ವೆರಿ ಪ್ರೌಡ್ ಆಫ್ ಯು. ಸಿ ಇಲ್ಲಿ ನಿಂತಿರೋದು, ಅರವಿಂದ್ ಅವ್ರು ನಿಂತಿರೋದು, ಇಟ್ ಡಸಂಟ್ ಮ್ಯಾಟರ್ ಬಿಕಾಸ್ more than that, no, we're all people who appreciate each other's journeys. We are people who say that ಒಬ್ರೊಬ್ರ ಜೊತೆ ಕೈ ಜೋಡಿಸ್ಕೊಂಡು ಮುಂದೆ ಹೋದರೆ ಸ್ವಲ್ಪ ದೂರ ಹೋಗ್ತೀವಿ. ಈ ಕಾಲದಲ್ಲಿ ಎಲ್ಲರೂ ಅವ್ರವ್ರದ್ದೇ ಆದಂಥ ಒಂದು ಮಾಡಬೇಕು ಅಂತ ಹೊರಟಿರ್ತಾರೆ. ಓಕೆ, ಮಾಡಿ, ತುಂಬ ಒಳ್ಳೆ ವಿಷಯ. ಬಟ್ ಹೊಸೊಬ್ರನ್ನ ಪ್ರೋತ್ಸಾಹ ಮಾಡಬೇಕು. ನನಗೂ ಆ ಒಂದು ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ, ಬಟ್ ಟುಡೇ God has given us this opportunity to be able to support and promote people as little bit of recognized actors, producers, directors or anything. So ನಾವೆಲ್ಲರೂ ಕೈ ಜೋಡಿಸಿದ್ರೆ you will be able to achieve success that Abhay has achieved. I'm very happy for you. And ಒಬ್ಬ ಆ್ಯಕ್ಟರ್ ಆಗಿ I've seen your success, I've seen your journey, I've seen your hard work. ಈ ಟೀಮಲ್ಲಿ ಪ್ರಶಾಂತ್ ಅವರು ಕೂಡ, ನೀವು ಹೊಸದಾಗಿ ಇಂಡಸ್ಟ್ರಿಯಲ್ಲಿ ಬಂದಿದ್ದೀರಾ. ನಾನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಐ ನೋ, ಮಾತಾಡಿದ್ವಿ ನಾವು ಅವ್ರ ಜರ್ನಿ ಬಗ್ಗೆ, ಅವ್ರ ಸ್ಟ್ರಗಲ್ಸ್ ಬಗ್ಗೆ. ಒಬ್ಬ ಪ್ರೊಡ್ಯೂಸರ್ ಆಗಿ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಇವಾಗ ಸ್ವಲ್ಪ ಕಾಲ್ಗೆಜ್ಜೆ ಇಡ್ತಾ ಇದ್ದೀನಿ. ಸೊ ಐ ಆಮ್ ಆಲ್ಸೋ ಎಕ್ಸ್ಪೀರಿಯನ್ಸಿಂಗ್ ಆಲ್ ದೀಸ್ ಥಿಂಗ್ಸ್. ಬಟ್ ಐ ಥಿಂಕ್ ಹೊಸೊಬ್ರು ಇಂಡಸ್ಟ್ರಿಯಲ್ಲಿ ಬಂದಾಗ ನಾವು ಎಲ್ಲರೂ ಸೇರಿ, ಅವ್ರು ಹೇಳಿದ್ದು, ಪ್ರಶಾಂತ್ ಅವ್ರು ಹೇಳಿದ್ದು, ಎವ್ರಿ ಡೇ ಹ್ಯಾಸ್ ಟು ಬಿ ಒಬ್ರೊಬ್ರನ್ನ ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇಂಡಸ್ಟ್ರಿ ರಿಕ್ವೈರ್ಸ್ ಯೂನಿಟಿ. ಆ್ಯಂಡ್ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜಾಗದಲ್ಲಿ ಯೂನಿಟಿ ಇದೆ, ಆಪರ್ಚುನಿಟೀಸ್ ಇದೆ, ಸಾಕಷ್ಟು ಜಾಗದಲ್ಲಿ ಅದು ಇಲ್ಲ. ಸೊ ಆಲ್ಸೋ ನಾವು ನಮ್ಮ ಆ್ಯಕ್ಟರ್ಸ್ಗಿಂತ ನಾವು ಬೇರೆಯವ್ರಿಗೆ, ಆಚೆ ಇರೋರನ್ನ ತುಂಬ ಸಪೋರ್ಟ್ ಮಾಡಬೇಕು, ಪ್ರೀತಿ ಮಾಡಬೇಕು, ಚಾನ್ಸಸ್ ಕೊಡಬೇಕು ಅಂತ ನೋಡ್ಕೋತೀವಿ. ಐ ಥಿಂಕ್ ವಿ ಶುಡ್ ಆಲ್ಸೋ ಬಿ ಏಬಲ್ ಟು ಸಪೋರ್ಟ್ ಈಚ್ ಅದರ್ ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್, ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರ್ಸ್, ಇನ್ ಟರ್ಮ್ಸ್ ಆಫ್ ಟೆಕ್ನಿಷಿಯನ್ಸ್. ಯಾಕಂದರೆ ನಮ್ಮಲ್ಲಿ ಯಾರೂ ಕಮ್ಮಿ ಇಲ್ಲ. ಸೊ ನಮ್ಮಲ್ಲಿ ನಾವೇ ಒಬ್ರೊಬ್ಬರನ್ನ ಸಪೋರ್ಟ್ ಮಾಡ್ಕೊಂಡು ಹೋದರೆ ಇನ್ನೂ ಚೆನ್ನಾಗಿ ಹೋಗ್ತೀವಿ, ಇನ್ನೂ ಚೆನ್ನಾಗಿ ಬೆಳಿತೀವಿ ಅಂತ ನನಗೆ ಅನಿಸುತ್ತೆ. ಬಟ್ ಐ ರಿಯಲಿ ವಿಶ್, ಮಾಸ್ಟರ್ ಬಗ್ಗೆ ಏನೋ ಹೇಳಬೇಕಾಗಿಲ್ಲ, ಹಿ ಈಸ್ ದಿಗ್ಗಜರು ಅವರು. ಸೊ ಐ ಜಸ್ಟ್ ವಾಂಟ್ ಟು ವಿಶ್ ದ ಹೋಲ್ ಟೀಮ್ ಆ್ಯಂಡ್ ಇಲ್ಲಿ ಬಂದಿರೋಂಥ ಪ್ರತಿಯೊಬ್ಬರು ಟೆಕ್ನಿಷಿಯನ್. ಯಾಕಂದರೆ ಈ ಥರ ಸೆಲೆಬ್ರೇಷನ್ಸ್ ತುಂಬ ಕಮ್ಮಿ ಆಗಿಬಿಟ್ಟಿದೆ ಇತ್ತೀಚೆಗೆ. ಯಾಕಂದರೆ ವಿ ಡೋಂಟ್ ಸಿ 25 days, 50 days. ಸೊ ಎಲ್ಲರೂ ಹೇಳ್ದಂಗೆ ಇಟ್ ಇಸ್ ಲೈಕ್ 100-day ಬಿಗ್ ಸೆಲೆಬ್ರೇಷನ್. ಆ್ಯಂಡ್ ಎಲ್ಲ ಫೈಟರ್ಸ್ಗೂ, ಟೆಕ್ನಿಷಿಯನ್ಸ್ಗೂ, ಎಡಿಟರ್ಸ್ಗೂ, ಮ್ಯೂಸಿಷಿಯನ್ಸ್ಗೂ ಎಲ್ರಿಗೂ ನೋಡಿ ಸ್ಟೇಜ್ ಮೇಲೆ, ವೇದಿಕೆ ಮೇಲೆ ಟ್ರೋಫಿ ತಗೋತಾ ನೋಡಿದ್ರೆ ತುಂಬ ಖುಷಿ ಆಗ್ತಿದೆ. ಐ ಹೋಪ್ ದಟ್ ಈ ಥರ ಸಂದರ್ಭ ಪ್ರತಿಯೊಬ್ಬರು ಇನ್ನೊಂದು ಎವ್ರಿ ಥರ್ಡ್ ಫಿಲ್ಮ್, ಎವ್ರಿ ಸೆಕೆಂಡ್ ಫಿಲ್ಮ್ ಬರಲಿ ಅಂತ. ಆ್ಯಂಡ್ ಮನಸ್ಸಿಂದ ಹೇಳ್ತಾ ಇದ್ದೀನಿ, ತುಂಬ ಥ್ಯಾಂಕ್ ಯು ನನಗೆ ಈ ಒಂದು ಫಂಕ್ಷನಲ್ಲಿ ಕರೆದಿದ್ದಕ್ಕೆ. ಪಾಠಕ್ಕೆ ಐ ಆಮ್ ವೆರಿ ಇಮೋಷ್ನಲ್. ಯಾಕಂದರೆ ಇಟ್ ಇಸ್ ಬಿನ್ ಅ ವೈಲ್ ಸಿನ್ಸ್ ಎನಿಬಡಿ ಇಸ್ ಡನ್ ದಿಸ್. ಸೊ ಒಂದ್ಸತಿ ದಯವಿಟ್ಟು ಜೋರಾಗಿ ಚಪಾಳಿ ಬರಲಿ ಫಾರ್ ದ ಹೋಲ್ ಟೀಮ್. ಎಲ್ಲರಿಗೂ ಒಳ್ಳೇದಾಗಲಿ, ನಗ್ನಗ್ತಾ ಇರಿ. ಇದೇ ರೀತಿಯಲ್ಲಿ ಕನ್ನಡ ಸಿನಿಮಾಗಳು ಚೆನ್ನಾಗಾಗಬೇಕು, ಇನ್ನೂ ನಾವು ಸಾಕಷ್ಟು ಸೆಲೆಬ್ರೇಷನ್ಸ್ ನೋಡಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು. ಅತಿಥಿಗಳ ಸಮ್ಮುಖದಲ್ಲಿ ಈ ಒಂದು ಗುಡ್ ನ್ಯೂಸ್ನ ಅನೌನ್ಸ್ ಮಾಡ್ತಾರೆ. ಎಲ್ಲರಿಗೂ ಹೇಗೆ ಹೊಸ ಆರ್ಟಿಸ್ಟಿಗೆ ಒಂದು ಅವಕಾಶ ಬೇಕಂತ ಅನ್ನೋದು ಇರುತ್ತೆ, ಹಾಗೆ ಒಬ್ಬ ಪ್ರೊಡ್ಯೂಸರಿಗೂ ಬೆನ್ತಟ್ಟಿ ಜನ ಪ್ರೋತ್ಸಾಹಿಸಿದಾಗ, ಪಿಕ್ಚರ್ ನೋಡಿದಾಗೆ, ಹಾಗೆ ಇಂಡಸ್ಟ್ರಿ ಬರಮಾಡ್ಕೊಂಡಾಗೆ ಅವತ್ತಿಗೆ ಒಂಥರ ದೊಡ್ಡ ಬಂಡೆಗಲ್ಲು ಬಂದು ನಿಂತ್ಕೊಂಡಾಗತ್ತೆ ಅದನ್ನ ಜೀವನದಲ್ಲಿ. ಹಾಗೆ
ಇವತ್ತಿನ ದಿವಸ ಈ ಸಂತೋಷ ಸುದ್ದಿ ಏನಂತಂದರೆ ನಮ್ಮ OTT ಪ್ಲ್ಯಾಟ್ಫಾರ್ಮ್, ನಮ್ಮ AVR ಸರ್ದು OTT ಪ್ಲ್ಯಾಟ್ಫಾರ್ಮ್ AVR ಸಿನಿಮ್ಯಾಕ್ಸು ನಮ್ಮ ಪಿಕ್ಚರ್ನ ಹೋಸ್ಟ್ ಮಾಡ್ತಾ ಇದೆ. ಸೊ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ರಿಯಲಿ ಗ್ರೇಟ್ಲಿ ಥ್ಯಾಂಕ್ಫುಲ್ ಫಾರ್ ಯು ಸರ್. ಥ್ಯಾಂಕ್ ಯು ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಈ ಯು. ಥರ ಪ್ರೋತ್ಸಾಹ ಹೊಸ ಪ್ರೊಡ್ಯೂಸರ್ಗಳಿಗೆ ಬಂದಾಗೆ ಸಾಕಷ್ಟು ಮಂದಿ ಬರ್ತಾರೆ. ದ ಇಂಟರ್ನಲ್ ಸಪೋರ್ಟ್ ವಾಟ್ ವಿ ಹ್ಯಾವ್, ಇವತ್ತು ಮಾಸ್ಟರ್ಲಿಂದ ಇವತ್ತು ಈ ಜರ್ನಿ ಇಲ್ಲಿ ಮಟ್ಟ ಎಂಡ್ ಆಯಿತು ಅಂತ ಹಾಗೆಲ್ಲ ಮಾತಾಡೋಕ್ಕಾಗಲಿ ನಿಮಗೆ. ಯಾಕಂದರೆ ಸರ್ ಇನ್ನೂ ಬಂದಿದ್ದಿಲ್ಲ, ನಿಮ್ಗೆ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಐ ವಾಸ್ ಜಸ್ಟ್ ವೇಟಿಂಗ್ ಅವ್ರು ಬರಲಿ ಅಂತೇಳಿ. ಇದು ಒಂದು ನಮಗೆ ಶಬಾಷ್ಗಿರಿ ಅಂತಾರೆ. ಒಬ್ಬ ಮನುಷ್ಯ ಇಲ್ಲಿ ಇಂಡಸ್ಟ್ರಿ ಬಂದಾನಂದರೆ ಟಿಕೆಟ್ ಎಷ್ಟು ಮಾರಿದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಎಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತಾರೆ. ಒಂದು TV ಚಾನಲ್ ಸಪೋರ್ಟ್ ಮಾಡೋದಾಗಲಿ, ಒಂದು OTT ಪ್ಲ್ಯಾಟ್ಫಾರ್ಮ್ ಸಪೋರ್ಟ್ ಮಾಡೋದಾಗಲಿ, ಇದು ಮಾಡಿದಾಗೆ ಆ ಪ್ರೊಡ್ಯೂಸರು ಮತ್ತೊಮ್ಮೆ ಬರ್ತಾನೆ ಅಂತ ಅನ್ನುವಂಥದ್ದು ಇದು. ಸೊ ಈ ಮುಖಾಂತರ ಹೇಳೋದಂತ ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿ ಮಾಸ್ಟರ್ ಬಂದು ಮಾತಾಡ್ತಾರೆ ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.